ದಿನಾಂಕ 7/9/2020। मीठे बच्चे, बाप आए हैं तुम पुराने भक्तों को भक्ति का फल देने। ಮಧುರ ಮಕ್ಕಳೇ, ನೀವು ಹಳೆ ಭಕ್ತರಿಗೆ ಭಕ್ತಿಯ ಫಲ ನೀಡೋದಕ್ಕೆ ತಂದೆ ಬಂದಿದ್ದಾರೆ. भक्ति का फल है ज्ञान, जिससे ही तुम्हारी सद्गति होती है. ಭಕ್ತಿಯ ಫಲ ಜ್ಞಾನವಾಗಿದೆ. ಜ್ಞಾನದಿಂದನೇ ನಿಮ್ಮ ಸದ್ಗತಿ ಆಗತ್ತೆ. ನೀವು ಹಳೇ ಭಕ್ತರಿಗೆ ಭಕ್ತಿ ಫಲ ಕೊಡೋದಕ್ಕೆ ತಂದೆ ಬಂದಿದ್ದಾರೆ. ಭಕ್ತಿ ಫಲ ಯಾವುದು? ಜ್ಞಾನ. ಜ್ಞಾನದಿಂದ ಸದ್ಗತಿ ಆಗತ್ತೆ. प्रश्न, कई बच्चे चलते चलते तकदीर को आपे ही शूट करते हैं, कैसे? ಕೆಲವು ಮಕ್ಕಳು ನಡೀತಾ ನಡೀತಾ ಅದೃಷ್ಟವನ್ನ ತಾವೇ ಕೊಂದ್ಕೊಳ್ತಾರೆ, ಹೇಗೆ? ಕೆಲವು ಮಕ್ಕಳು ಜ್ಞಾನದಲ್ಲಿ ನಡೀತಾ ತಮ್ಮ ಅದೃಷ್ಟವನ್ನ ತಾವೇ ಕೊಲೆ ಮಾಡಿಬಿಡ್ತಾರಂತೆ, ಹೇಗೆ? उत्तर, अगर बाप का बनकर सर्विस नहीं करते, अपने पर और दूसरों पर रहम नहीं करते, ಒಂದು ವೇಳೆ ತಂದೆಯ ಮಗುವಾಗಿ ಸರ್ವಿಸ್ ಮಾಡಲ್ಲ, ತನ್ನ ಮೇಲೆ ಮತ್ತು ಅನ್ಯರ ಮೇಲೆ ದಯೆ ತೋರಿಸಲ್ಲ, तो वो अपनी तकदीर को शूट करते हैं. ಆಗ ಅವರು ತಮ್ಮ ಅದೃಷ್ಟವನ್ನೇ ಸಾಯಿಸ್ಕೊಳ್ತಾರೆ. अर्थात पद भ्रष्ट हो जाते हैं. ಅಂದ್ರೆ ಪದವಿ ಭ್ರಷ್ಟರಾಗ್ತಾರೆ. अच्छी रीति पढ़े, योग में रहे तो पद भी अच्छा मिले. ಚೆನ್ನಾಗಿ ಓದಿದ್ರೆ, ಯೋಗದಲ್ಲಿದ್ದರೆ ಒಳ್ಳೆಯ ಪದವಿನೂ ಸಿಗತ್ತೆ. सर्विसेबल बच्चों को तो सर्विस का बहुत शौक होना चाहिए. ಸೇವಾಧಾರಿ ಮಕ್ಕಳಿಗಂತೂ ಸರ್ವಿಸ್ನ ಬಗ್ಗೆ ಬಹಳ ಆಸಕ್ತಿ ಇರಬೇಕು. ಗೀತ್, ಕೌನ್ ಆಯಾ ಸವೇರೆ ಸವೇರೆ, ಬೆಳಿಗ್ಗೆ ಬೆಳಿಗ್ಗೆ ಯಾರು ಬಂದರು? ಓಂ ಶಾಂತಿ. रूहानी बच्चे समझते हैं हम आत्मा है, न कि शरीर. ಆತ್ಮೀಯ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರ, ನಾವು ಆತ್ಮ ಆಗಿದ್ದೀವಿ, ಶರೀರ ಅಲ್ಲ. और ये ज्ञान अभी ही मिलता है परम पिता परमात्मा से. ನಾನು ಆತ್ಮ ಅನ್ನೋ ಜ್ಞಾನ ಈಗಷ್ಟೇ ಪರಮಪಿತ ಪರಮಾತ್ಮನಿಂದ ಸಿಗತ್ತೆ. बाप कहते हैं, जबकि मैं आया हूँ तो तुम अपने को आत्मा निश्चय करो. ತಂದೆ ತಿಳಿಸ್ತಾರೆ, ನಾನು ಬಂದಿರುವಾಗ ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ.
आत्मा ही शरीर में प्रवेश करती है, ಆತ್ಮವೇ ಶರೀರದಲ್ಲಿ ಪ್ರವೇಶ ಮಾಡುತ್ತೆ. एक शरीर छोड़ दूसरा लेती रहती है. ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತಗೊಳ್ತಾ ಇರುತ್ತೆ. आत्मा तो अविनाशी है, तो अपने को आत्मा समझना है. ಆತ್ಮ ಅಂತೂ ಅವಿನಾಶಿ ಆಗಿದೆ, ಅಂದಹಾಗೆ ತಮ್ಮನ್ನ ಆತ್ಮ ಎಂದು ತಿಳಿದುಕೋಬೇಕು. ये ज्ञान कभी कोई दे ना सके. ಈ ಆತ್ಮದ ಜ್ಞಾನನ ಎಂದೂ ಯಾರೂ ಕೊಡೋದಕ್ಕೆ ಸಾಧ್ಯವಿಲ್ಲ. बाप आए हैं बच्चों की पुकार पर. ತಂದೆ ಇವಾಗ ಬಂದಿರೋದು ಮಕ್ಕಳ ಕೂಗಿಗೆ ಹೋಗೊಟ್ಟು. यह भी किसको पता नहीं है कि पुरुषोत्तम संगम युग है. ಪ್ರಪಂಚ ಜನರಿಗೆ ಒಂದು ನನ್ನ ಆತ್ಮ ಅನ್ನೋದು ಗೊತ್ತಿಲ್ಲ, ಇನ್ನೊಂದೇನು ಗೊತ್ತಿಲ್ಲ ಅಂದರೆ ಇದು पुरुषोत्तम संगम युग ಅನ್ನೋದು ಗೊತ್ತಿಲ್ಲ. बाप आकर समझाते हैं मेरा आना होता है कल्प के पुरुषोत्तम संगम युग पर, जबकि सारा विश्व पुरुषोत्तम बनता है. ತಂದೆ ಬಂದು ತಿಳಿಸ್ತಾರೆ ನಾನು ಬರೋದು ಯಾವಾಗ ಅಂದರೆ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಆಗ ಇಡೀ ವಿಶ್ವ ಪುರುಷೋತ್ತಮ ಆಗಬೇಕಿರುತ್ತೆ. इस समय तो सारा विश्व कनिष्ठ पतित है. ಈ ಸಮಯದಲ್ಲಿ ಇಡೀ ವಿಶ್ವ ಕನಿಷ್ಠ ಪತಿತ ಆಗಿದೆ. उसको कहा जाता है अमरपुरी. ये है ಮೃತ್ಯುಲೋಕ. ಅದಕ್ಕೆ ಅಮರಪುರಿ ಅಂತ ಕರೆಯಲಾಗತ್ತೆ, ಆದರೆ ಇದು ಮೃತ್ಯುಲೋಕವಾಗಿದೆ. मृत्युलोक में आसुरी गुण वाले मनुष्य होते हैं, अमर लोक में दैवी गुण वाले मनुष्य है, इसलिए उनको देवता कहा जाता है. ಮೃತ್ಯುಲೋಕದಲ್ಲಿ ಆಸುರಿ ಗುಣವುಳ್ಳ ಮನುಷ್ಯರಿರ್ತಾರೆ, ಅಮರ್ ಲೋಕದಲ್ಲಿ ದೈವಿ ಗುಣವುಳ್ಳ ಮನುಷ್ಯರಿದ್ದಾರೆ. ಆದ್ದರಿಂದ ಅವರನ್ನು ದೇವತೆ ಎಂದು ಕರೆಯಲಾಗತ್ತೆ. यहाँ भी अच्छे स्वभाव वाले को कहा जाता है ये तो जैसे देवता है. ಇಲ್ಲಿಯೂ ಸಹ ಒಳ್ಳೆಯ ಸ್ವಭಾವ ಇರೋರ್ನ ಇವರು ದೇವತೆ ಇದ್ದ ಹಾಗೆ ಅಂತ ಕರೀತಾರೆ. कोई दैवी गुण वाले होते हैं, इस समय सब है आसुरी गुण वाले मनुष्य. ಕೆಲವರು ದೈವಿ ಗುಣ ಇರೋರು ಇರ್ತಾರೆ, ಈ ಸಮಯದಲ್ಲೆಲ್ಲರೂ आसुरी गुणउಳ್ಳ मनुष्य. 5 विकारों में फंसे हुए हैं, तब गाते हैं इस दुख से आकर लिबरेट करो. ಪಂಚ ವಿಕಾರಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆದ್ದರಿಂದ ಬಂದು ಈ ದುಃಖದಿಂದ ಬಿಡಿಸಿ ಅಂತ ಹಾಡ್ತಾರೆ. कोई एक सीता को नहीं छुड़ाया. ಯಾರೋ ಒಬ್ರು ಸೀತೆಯನ್ನು ಬಿಡಿಸ್ಲಿಲ್ಲ. बाबा ने समझाया है भक्ति को सीता कहा जाता, भगवान को राम कहा जाता. ಬಾಬಾ ಅವರು ತಿಳಿಸಿದ್ದಾರೆ ಭಕ್ತರನ್ನ ಸೀತೆ ಅಂತ ಕರೆಯೋದು, ಭಗವಂತನನ್ನ ರಾಮ. जो भक्तों को फल देने आता है, इस बेहद के रावण राज में सारी दुनिया फंसी हुई है. ಭಕ್ತರಿಗೆ ಫಲ ಕೊಡೋದಕ್ಕೆ ಭಗವಂತ ರಾಮ ಬರ್ತಾರೆ. ಈ ವಿಶಾಲವಾದ ರಾವಣ ರಾಜ್ಯದಲ್ಲಿ ಇಡೀ ಜಗತ್ತೇ ಸಿಕ್ಕಾಕೊಂಡಿದೆ. उनको लिबरेट कर राम राज में ले जाते हैं. ಅವ್ರಗಳನ್ನ ಬಿಡುಗಡೆ ಮಾಡಿ ರಾಮರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. रघुपति राघव राजा राम की बात नहीं, वो तो त्रेता का राजा था. ರಘುಪತಿ ರಾಘವ ರಾಜಾರಾಮ ಅವ್ರ ವಿಚಾರ ಅಲ್ಲ ಇದು, ಆತ ತ್ರೇತಾಯುಗದ ರಾಜ. ಎಲ್ಲರನ್ನೂ ರಾವಣನ ರಾಜ್ಯದಿಂದ ಬಿಡಿಸೋದು ಶಿವಬಾಬಾ ರಾಮ. अभी तो सभी आत्माएं तमो प्रधान जर्जरीभूत अवस्था में है, सीढ़ी उतरते उतरते नीचे आ गई है. ಈಗಂತೂ ಎಲ್ಲ ಆತ್ಮಗಳು ತಮೋ ಪ್ರಧಾನ ಟೊಳ್ಳು ಸ್ಥಿತಿನಲ್ಲಿದ್ದಾರೆ,
ಮೆಟ್ಟಿಲು ಇಳಿತಾ ಇಳಿತಾ ಕೆಳಗೆ ಬಂದಿದ್ದಾರೆ. ಪೂಜ್ಯ ಸೇ ಪೂಜಾರಿ ಬನ್ ಗಯೇ ಹೈ. ಪೂಜ್ಯರಾಗಿದ್ದವರೆಲ್ಲ ಪೂಜಾರಿ ಆಗಿದ್ದಾರೆ. ದೇವತಾಯೇ ಕಿಸ್ಕಿ ಪೂಜಾ ನೀ ಕರ್ತೆ, ವೋ ತೋ ಹೈ ಪೂಜ್ಯ. ದೇವತೆಗಳು ಯಾರದೇ ಪೂಜೆಯನ್ನ ಮಾಡಲ್ಲ, ಅವರು ಪೂಜ್ಯರಾಗೇ ಇದ್ದಾರೆ. फिर वो जब वैश्य शूद्र बनते हैं तो पूजा शुरू करते हैं. ಅವರೇ ವೈಶ್ಯ ಶೂದ್ರರಾದಾಗ ಪೂಜೆಯನ್ನು ಪ್ರಾರಂಭಿಸ್ತಾರೆ. वाम मार्ग में आने से पुजारी बनते हैं. पुजारी देवताओं के चित्र के आगे नमन करते हैं. ವಾಮ ಮಾರ್ಗದಲ್ಲಿ ಬರೋದ್ರಿಂದ ಪೂಜಾರಿಗಳಾಗ್ತಾರೆ. ಪೂಜಾರಿಗಳು ದೇವತೆಗಳ ಚಿತ್ರಗಳ ಮುಂದೆ ನಮಸ್ಕರಿಸ್ತಾರೆ. इस समय कोई एक भी पूज्य हो नहीं सकता. ಈ ಸಮಯದಲ್ಲಿ ಒಬ್ಬರೂ ಸಹ ಪೂಜ್ಯರಿರೋದಕ್ಕೆ ಸಾಧ್ಯವಿಲ್ಲ. ऊंचते ऊंच भगवान पूज्य, फिर है सत्युगी देवताएं पूज्य. ಪೂಜ್ಯರಿರೋದಿಬ್ರೆ, ಒಬ್ರು ಸರ್ವಶ್ರೇಷ್ಠ ಭಗವಂತ, ನಂತರ सत्ययुगी देवतेಗಳು. इस समय तो सब पुजारी है. पहले पहले शिव की पूजा होती है, वो है ಅವ್ಯಭಿಚಾರಿ ಪೂಜಾ. ಈ ಸಮಯದಲ್ಲಿ ಎಲ್ಲರೂ ಪೂಜಾರಿಗಳೇ. ಮೊಟ್ಟ ಮೊದಲು ಶಿವನ ಪೂಜೆ ನಡೆಯುತ್ತೆ, ಅದು ಅವ್ಯಭಿಚಾರಿಯಾದ ಪೂಜೆ. वो सतो प्रधान, फिर देवताओं से भी उतरकर जल की, मनुष्यों की, पक्षियों आदि की पूजा करने लग पड़ते. ಶಿವಬಾಬಾ ಅವರೊಬ್ಬರು ಪೂಜೆ ಮಾಡ್ತಿದ್ರಲ್ಲ, ಅದು ಸತೋ ಪ್ರಧಾನ. ನಂತರ ಸತೋ ಸಾಮಾನ್ಯ. ಸತೋ ಸಾಮಾನ್ಯ ಪೂಜೆ ಯಾವುದು? ದೇವತೆಗಳದೆಲ್ಲ ಪೂಜೆ. ನಂತರ ಅದರಿಂದ ಕೆಳಗಿಳಿದು ಪಂಚತತ್ವಗಳದ್ದು, ಜಲದು, ಮನುಷ್ಯರದ್ದು, ಪಕ್ಷಿಗಳದ್ದು ಇತ್ಯಾದಿ ಪೂಜೆ ಮಾಡೋದಕ್ಕೆ ತೊಡಗ್ತಾರೆ. दिन प्रतिदिन अनेकों की पूजा होने लगती है. ದಿನೇ ದಿನೇ ಅನೇಕರ ಪೂಜೆ ನಡೆಯೋದಕ್ಕೆ ಪ್ರಾರಂಭಿಸುತ್ತೆ. आजकल रिलीजियस कॉन्फ्रेंस भी बहुत होती रहती है. ಇತ್ತೀಚೆಗೆ ಧಾರ್ಮಿಕ ಸಭೆಗಳನ್ನು ಬಹಳ ನಡೆಸ್ತಾರೆ. कभी आदि सनातन धर्म वालों की, कभी जैनियों की, कभी आर्य समाजियों की. बहुतों को बुलाते हैं, क्योंकि हर एक अपने धर्म को तो ऊंचा समझते हैं ना. ಕೆಲವೊಮ್ಮೆ ಆದಿ ಸನಾತನ ಧರ್ಮದವ್ರದ್ದು, ಕೆಲವೊಮ್ಮೆ ಜೈನಿಯರ್ದು, ಕೆಲವೊಮ್ಮೆ ಆರ್ಯ ಸಮಾಜದವ್ರದ್ದು, ಅನೇಕರನ್ನ ಕರೀತಾರೆ. ಯಾಕೆಂದರೆ ಪ್ರತಿಯೊಂದು ಧರ್ಮದವರು ನಾವು ಶ್ರೇಷ್ಠ ಅಂತ ತಿಳ್ಕೊತಾರೆ ಅಲ್ವಾ. हर एक धर्म में कोई ना कोई विशेष गुण होने कारण वो अपने को बड़ा समझते हैं. ಪ್ರತಿಯೊಂದು ಧರ್ಮದಲ್ಲೂ ಒಂದಲ್ಲ ಒಂದು ವಿಶೇಷ ಗುಣ ಇರೋ ಕಾರಣ ನಾವೇ ದೊಡ್ಡವರು ಅಂತ ಅವ್ರು ತಿಳಿದುಕೊಳ್ತಾರೆ. जैनियों में भी किस्म किस्म के होते हैं. ಜೈನಿಯರಲ್ಲೂ ಅನೇಕ ಪ್ರಕಾರದವರಿದ್ದಾರೆ. 5-7 ವೆರೈಟಿ ಹೋಂಗಿ. 5-7 प्रकार इरबोदु. उनमें फिर कोई नंगे भी रहते हैं. नंगे बनने का अर्थ नहीं समझते. ಅವರಲ್ಲಿ ಕೆಲವರು ಬೆತ್ತಲಾಗೂ ಇರ್ತಾರೆ. ಬೆತ್ತಲಾಗೋದ್ರ ಅರ್ಥ ಅವರು ತಿಳಿದುಕೊಂಡಿಲ್ಲ. भगवान वाच है नंगे अर्थात अशरीरी आए थे, फिर अशरीरी बनकर जाना है. ಭಗವಾನ್ ವಾಚ, ಬೆತ್ತಲೆ ಅಂದರೆ ಅಶರೀರಿಯಾಗಿ ಬಂದಿದ್ರಿ, ಮತ್ತೆ ಅಶರೀರಿಗಳಾಗೆ ಹೋಗಬೇಕು. वो फिर कपड़े उतार कर नंगे बन जाते हैं. ಆದರೆ ಅವರೇನು ಮಾಡಿದ್ರು? ವಸ್ತ್ರವನ್ನು ತೆಗೆದು ಬೆತ್ತಲಾಗ್ಬಿಟ್ರು. भगवान वाच के अर्थ को नहीं समझते हैं. ಭಗವಂತನ ಮಹಾವಾಕ್ಯದ ಅರ್ಥವನ್ನು ಅವ್ರು ತಿಳಿದುಕೊಂಡಿಲ್ಲ. बाप कहते हैं तुम आत्मा ये शरीर धारण कर पाठ बजाने आई हो, फिर वापस जाना है.
इन बातों को तुम बच्चे समझते हो. ತಂದೆ ತಿಳಿಸ್ತಾರೆ, ನೀವಾತ್ಮಗಳೆಲ್ಲ ಇಲ್ಲಿಗೆ ಈ ಶರೀರ ಧಾರಣೆ ಮಾಡಿ ಪಾತ್ರ ಮಾಡೋದಕ್ಕೋಸ್ಕರ ಬಂದಿದ್ದೀರ, ಮತ್ತೆ ವಾಪಸ್ ಹೋಗಬೇಕು. ಈ ವಿಚಾರಗಳನ್ನ ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರ. आत्मा ही पाठ बजाने आती है, जाड़ वृद्धि को पाता रहता है. ಆತ್ಮನೇ ಪಾತ್ರ ಮಾಡೋದಕ್ಕೆ ಅಂತ ಬರುತ್ತೆ, ವೃಕ್ಷ ವೃದ್ಧಿ ಆಗ್ತಿರುತ್ತೆ. नए नए किस्म के धर्म इमर्ज होते रहते हैं, इसलिए इनको वैरायटी नाटक कहा जाता है. ಹೊಸ ಹೊಸ ಪ್ರಕಾರದ ಧರ್ಮಗಳು ಪ್ರಕಟ ಆಗ್ತಾ ಇರುತ್ತವೆ, ಆದ್ದರಿಂದನೇ ಇದನ್ನು ವೆರೈಟಿ ನಾಟಕ ಅನ್ನೋದು. ವೆರೈಟಿ ಧರ್ಮೋं का झाड़ है, ವಿಭಿನ್ನ ಧರ್ಮಗಳ ವೃಕ್ಷ ಇದು. ಇಸ್ಲಾಮಿ देखो कितने काले है, ಇಸ್ಲಾಮಿಗಳು ಎಷ್ಟು ಕಪ್ಪುಗಿದ್ದಾರೆ ನೋಡಿ. उनों की भी बहुत ब्रांचेस निकलती है. ಮೊಹಮ್ಮದ್ तो बाद में आए हैं, ಅವ್ರಗಳದ್ದು ಸಹ ಬಹಳ ಶಾಖೆಗಳಿರುತ್ತವೆ. ಮೊಹಮ್ಮದ್ ನಂತರ ಬಂದಿರೋದು. पहले है इस्लामी. मुसलमानों की संख्या बहुत है. अफ्रीका में कितने साहूकार है, सोने हीरों की खानियां है. ಮೊದಲು ಇಸ್ಲಾಮಿ, ಮುಸಲ್ಮಾನ್ ಅನ್ನೋದು ನಂತರ ಆಗಿರೋದು. ಆದರೆ ಮುಸಲ್ಮಾನರ ಸಂಖ್ಯೆ ಬಹಳ ಇದೆ. ಆಫ್ರಿಕಾದಲ್ಲಿ ಎಷ್ಟೊಂದು ಶ್ರೀಮಂತರಿದ್ದಾರೆ, ಚಿನ್ನ ವಜ್ರಗಳ ಗಣಿಗಳಿವೆ. जहाँ बहुत धन देखते हैं तो उस पर चढ़ाई कर धनवान बनते हैं. ಎಲ್ಲಿ ತುಂಬ ಹಣವನ್ನು ನೋಡ್ತಾರೋ ಅವ್ರ ಮೇಲೆ ಆಕ್ರಮಣ ಮಾಡಿ ತಾವು ಶ್ರೀಮಂತರಾಗ್ತಾರೆ. ಕ್ರಿಶ್ಚಿಯನ್ ಲೋಗ್ भी कितने धनवान बने हैं. ಮುಸ್ಲಿಮ್ಸು ಭಾಳ ಶ್ರೀಮಂತರಿದ್ದಾರೆ, ಕ್ರಿಶ್ಚಿಯನ್ ಜನರು ಎಷ್ಟೊಂದು ಶ್ರೀಮಂತರಾಗಿದ್ದಾರೆ. ಇನ್ನು ಬಡವ್ರು ಯಾರು? ಭಾರತದವರು. ಭಾರತ್ ಮೇ ಬಿ ಧನ್ ಹೇ ಪರಂತು ಗುಪ್ತ್. ಭಾರತದಲ್ಲೂ ಇದೆ ಹಣ, ಆದರೆ ಗುಪ್ತವಾಗಿದೆ. ಸೋನಾ ಆದಿ ಕಿತ್ನ ಪಕಡ್ತೆ ಇರುತ್ತೆ, ಸರ್ಕಾರ ಚಿನ್ನನೆಲ್ಲ ಸೀಸ್ ಮಾಡಿಬಿಡುತ್ತೆ. अब दिगंबर जैन सभा वाले कॉन्फ्रेंस आदि करते रहते हैं, क्योंकि हर एक अपने को बड़ा समझते हैं ना. ಈಗ ದಿಗಂಬರ ಜೈನ್ ಸಭೆಯವರು ಸಮ್ಮೇಳನಗಳನ್ನೆಲ್ಲ ಮಾಡ್ತಿರ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರೂ ಸಹ ನಾವು ದೊಡ್ಡವರು ಅಂತ ತಿಳಿದುಕೊಳ್ತಾರೆ ತಾನೆ. ये इतने धर्म सब बढ़ते रहते हैं, कभी विनाश भी होना है, कुछ भी समझते नहीं. ಇಷ್ಟೆಲ್ಲ ಧರ್ಮಗಳು ವೃದ್ಧಿ ಆಗ್ತಾ ಇದೆಯಲ್ಲ, ಎಂದಾದರೂ ವಿನಾಶನೂ ಆಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿಲ್ಲ. ಸಬ್ ಧರ್ಮೋ ಮೇ ಊಂಚ್ ತೋ, ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾಗಿರೋದಂತೂ ಯಾವ ಧರ್ಮ ಇರ್ಬೋದು? ನಿಮ್ದೇನ? ब्राह्मण धर्म ही है, जिसका किसको पता नहीं है. ಈ ಬ್ರಾಹ್ಮಣ ಧರ್ಮನೇ, ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. कलयुगी ब्राह्मण भी बहुत है, परंतु वो है कुखवंशावली ब्राह्मण. प्रजापिता ब्रह्मा के मुखवंशावली ब्राह्मण, वो तो सब भाई बहन होने चाहिए. ಕಲಿಯುಗದಲ್ಲೂ ಬಹಳ ಬ್ರಾಹ್ಮಣರಿದ್ದಾರೆ, ಆದರೆ ಅವರೆಲ್ಲ ಕುಖವಂಶಾವಳಿ. ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರೆಲ್ಲರೂ ಸಹೋದರ ಸಹೋದರಿಯರಾಗಿರಬೇಕು. अगर वो अपने को ब्रह्मा की औलाद कहलाते हैं तो भाई बहन ही ठहरे, फिर शादी भी कर ना सके. ಲೌಕಿಕ ಬ್ರಾಹ್ಮಣರೇನಾದರೂ ನಾವೆಲ್ಲ ಬ್ರಹ್ಮನ್ ಸಂತಾನ ಅಂತ ಕರೆಸ್ಕೊಂಡ್ರೆ ಅವರು ಅಣ್ಣ ತಂಗಿಯರಾಗ್ಬಿಟ್ರು, ವಿವಾಹ ಮಾಡ್ಕೊಳ್ಳೋ ಹಾಗಿಲ್ಲ. सिद्ध होता है वो ब्राह्मण ब्रह्मा के मुखवंशावली नहीं है, सिर्फ नाम रख देते हैं. ಇದರಿಂದ ಏನು ಸಾಬೀತಾಗತ್ತೆ? ಆ ಬ್ರಾಹ್ಮಣರು ಬ್ರಹ್ಮನ ಮುಖವಂಶಾವಳಿಗಳಲ್ಲ,
ಬರೀ ಹೆಸರಿಟ್ಕೊಂಡಿದ್ದಾರೆ. वास्तव में देवताओं से भी ऊंच ब्राह्मणों को कहेंगे. छोटी है ना. ವಾಸ್ತವದಲ್ಲಿ ದೇವತೆಗಳಿಗಿಂತಲೂ ಶ್ರೇಷ್ಠ ಅಂತ ಬ್ರಾಹ್ಮಣರಿಗೆ ಹೇಳಾಗತ್ತೆ. ಯಾಕೆ? ವಿರಾಟ್ ರೂಪದಲ್ಲಿ ದೇವತೆಗಳನ್ನ ಮುಖಕ್ಕೆ ಹೋಲಿಕೆ ಮಾಡಿರೋದು, ಆದರೆ ಬ್ರಾಹ್ಮಣರು ಜುಟ್ಟಿಗೆ ಸಮಾನರು. ये ब्राह्मण ही मनुष्यों को देवता बनाते हैं. ಈ ಬ್ರಾಹ್ಮಣರೇ ಮನುಷ್ಯರನ್ನ ದೇವತೆಯನ್ನಾಗಿ ಮಾಡ್ತಾರೆ. पढ़ाने वाला है परमपिता परमात्मा, स्वयं ज्ञान का सागर. ये किसको भी पता नहीं है. ಓದಿಸುವಂಥವರು ಪರಮಪಿತ ಪರಮಾತ್ಮ ಸ್ವಯಂ ಜ್ಞಾನದ ಸಾಗರ ಆಗಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. बाप के पास आकर ब्राह्मण बनकर फिर भी कल शूद्र बन पड़ते हैं. ತಂದೆ ಬಳಿ ಬಂದು ಬ್ರಾಹ್ಮಣರಾಗಿ ಮತ್ತೆ ನಾಳೆ ಶೂದ್ರರಾಗ್ಬಿಡ್ತಾರೆ. पुरानी संस्कार पलटने में बड़ी मेहनत लगती है. ಹಳೆಯ ಸಂಸ್ಕಾರಗಳೆಲ್ಲ ಬದಲಾಗಬೇಕಲ್ಲ, ಬಹಳ ಶ್ರಮ ಆಗತ್ತೆ. अपनी को आत्मा निश्चय कर बाप से वर्षा लेना है. रूहानी बाप से रूहानी बच्चे ही वर्षा लेंगे. ತನ್ನನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯಿಂದ ಆಸ್ತಿ ತಗೋಬೇಕು. ಆತ್ಮೀಯ ತಂದೆಯಿಂದ ಆತ್ಮೀಯ ಮಕ್ಕಳೇ ಆಸ್ತಿ ತಗೊಳ್ಳೋದು. बाप को याद करने में ही माया विघ्न डालती है. ತಂದೆ ನೆನಪು ಮಾಡೋದ್ರಲ್ಲೇ ಮಾಯೆ ವಿಘ್ನ ಆಕತ್ತೆ. बाप कहते हथ कार्डे दिल यार्डे, ये है बहुत सहज. ತಂದೆ ಹೇಳೋದೇನಂತ, ನಿಮ್ಮ ಕೈಗಳು ಕೆಲಸ ಮಾಡ್ತಾ ಇರಲಿ, ಅಂತರಾಳ ನೆನಪಿನಲ್ಲಿರಲಿ. ಬಹಳ ಸಹಜ ಇದು. जैसे आशिक माशूक होते हैं जो एक तो को देखने बिगड़ रह न सके, बाबा तो माशूक ही है. ಹೇಗೆ ಪ್ರೇಮಿಗಳಿರ್ತಾರೆ, ಒಬ್ರನ್ನೊಬ್ರು ನೋಡದೆ ಇರೋದಕ್ಕೆ ಆಗಲ್ಲ. ಬಾಬೋರಂತೂ ಪ್ರಿಯತಮನೇ ಆಗಿದ್ದಾರೆ. आशिक सब बच्चे हैं जो बाप को याद करते रहते हैं. ಪ್ರಿಯತಮೆಯರು ಯಾರು? ಎಲ್ಲ ಮಕ್ಕಳು. ಎಲ್ಲರೂ ತಂದೆನ ನೆನಪು ಮಾಡ್ತಿರ್ತಾರೆ. एक बाप ही है जो कभी किसी पर आशिक नहीं होता है. ತಂದೆ ಒಬ್ಬರೇ ಎಂದಿಗೂ ಯಾರ ಮೇಲೂ ಪ್ರಿಯತಮೆ ಆಗಲ್ಲ. ಕ್ಯೂಂಕಿ ಯಾಕಾಗಲ್ಲ? उनसे ऊंच तो कोई है नहीं. ಅವ್ರಿಗಿಂತ ಶ್ರೇಷ್ಠ ಅಂತೂ ಯಾರೂ ಇಲ್ಲ. बाकी हाँ, बच्चों की महिमा करते हैं. तुम भक्ति मार्ग से लेकर मुझ माशूक के सब आशिक हो. ಬಾಕಿ ಮಕ್ಕಳ ಮಹಿಮೆಯನ್ನ ಬಾಬಾ ಮಾಡ್ತಾರೆ. ಭಕ್ತಿ ಮಾರ್ಗದಿಂದಲೂ ನೀವೆಲ್ಲ ಪ್ರಿಯತಮೆಯರು. ನಾನು ಒಬ್ಬ ಪ್ರಿಯತಮನ್ಗೆ ಪ್ರಿಯತಮೆ ಆಗಿದ್ದೀರಾ. बुलाते भी हो कि आकर दुख से लिबरेट कर पावन बनाओ. ಬಂದು ದುಃಖದಿಂದ ಬಿಡುಗಡೆ ಮಾಡಿ ಪಾವನ ಮಾಡಿ ಅಂತ ಕೂಗ್ತೀರ. ತುಮ್ ಸಬ್ ಹೋ. ಆ ರೀತಿ ಕೂಗ್ತೀರ ಅಂದಮೇಲೆ ನೀವೆಲ್ಲರೂ ಯಾರು? ಬ್ರೈಡ್ಸ್. ಮೈ ಹೂ ಬ್ರೈಡ್ ಗ್ರೂಮ್. ನೀವೆಲ್ಲ ವಧುಗಳು, ನಾನು ವರ. तुम सब आसुरी जेल में फंसे हुए हो, मैं आकर छुड़ाता हूं. ನೀವೆಲ್ಲರೂ ಆಸುರಿ ಜೈಲ್ನಲ್ಲಿ ಸಿಕ್ಕಾಕೊಂಡಿದ್ದೀರ, ನಾನು ಬಂದು ಬಿಡಿಸ್ತೀನಿ. यह बहुत मेहनत है. क्रिमिनल आई धोखा देती है, सिविल आई बनने में मेहनत लगती है. ಇಲ್ಲಿ ಬಹಳ ಪರಿಶ್ರಮ ಇದೆ. ಅಪವಿತ್ರ ದೃಷ್ಟಿ ಮೋಸ ಮಾಡಿಬಿಡತ್ತೆ. ಪವಿತ್ರ ದೃಷ್ಟಿ ಮಾಡ್ಕೊಳ್ಳೋದ್ರಲ್ಲಿ ಶ್ರಮ ಇಡ್ಸತ್ತೆ. देवताओं के कितने अच्छे कैरेक्टर्स हैं. अब ऐसा देवता बनाने वाला जरूर चाहिए ना. ದೇವತೆಗಳಲ್ಲಿ ಎಷ್ಟೊಳ್ಳೆ ನಡವಳಿಕೆ ಇದೆ. ಈಗ ಆ ರೀತಿ ದೇವತೆ ಮಾಡೋರು ಅವಶ್ಯವಾಗಿ ಬೇಕು ತಾನೆ. कॉन्फ्रेंस में टॉपिक रखी है
मानव जीवन में धर्म की आवश्यकता। ಡ್ರಾಮಾ को न जानने कारण ಮುಂಜೆ हुए है। ಸಮ್ಮೇಳನದ ವಿಷಯ ಏನಂತೆ, ಮಾನವ ಜೀವನದಲ್ಲಿ ಧರ್ಮದ ಅವಶ್ಯಕತೆ. ಡ್ರಾಮಾದ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ತುಮ್ಹಾರೇ ಸಿವಾಯ್ ಕೊಯ್ ಸಮझा ना सके. ನಿಮ್ಮ ಹೊರತಾಗಿ ಯಾರೂ ತಿಳಿಸೋದಕ್ಕೆ ಸಾಧ್ಯವಿಲ್ಲ. क्रिश्चियन अथवा बौद्धी आदि को ये थोड़ी मालूम है कि क्राइस्ट बुद्ध आदि फिर कब आएंगे. ಕ್ರಿಶ್ಚಿಯನ್ರು ಅಥವಾ ಬೌದ್ಧಿ ಇತ್ಯಾದಿಯರಿಗೆ ಕ್ರಿಸ್ತ, ಬುದ್ಧ ಇತ್ಯಾದಿ ಎಲ್ಲ ಮತ್ತೆ ಯಾವಾಗ ಬರ್ತಾರೆ ಅಂತ ಎಲ್ಲಿ ಗೊತ್ತು. ತುಮ್ ಜಟ್ ಹಿಸಾಬ್ ಕಿತಾಬ್ ಬತಾ ಸಕ್ತೆ ಹೋ. ಆದರೆ ನಿಮಗೆ ಗೊತ್ತಿದೆ, ತಕ್ಷಣ ನೀವು ಲೆಕ್ಕ ಹೇಳಿಬಿಡ್ಬೋದು. ತೋ ಸಮझाना चाहिए, ಧರ್ಮ की तो आवश्यकता है ना. ಅಂದಮೇಲೆ ಆ ಸಮ್ಮೇಳನದಲ್ಲಿ ತಿಳಿಸ್ಬೇಕು, ಧರ್ಮದ ಅವಶ್ಯಕತೆ ಇದೆ ತಾನೆ. पहले पहले कौन सा धर्म था, फिर कौन से धर्म आए हैं. ಮೊಟ್ಟ ಮೊದಲು ಯಾವ ಧರ್ಮ ಇತ್ತು, ನಂತರ ಯಾವ ಧರ್ಮ ಬಂದಿದೆ. अपनी धर्म वाले भी पूरा समझते नहीं है. ತಮ್ಮ ಧರ್ಮದವರು ಸಹ ಪೂರ್ಣ ಅರ್ಥ ಮಾಡ್ಕೊಳ್ಳಲ್ಲ. ಯೋಗ ನೈ ಲಗಾತೆ. ನಮ್ಮ ದೇವತಾ ಧರ್ಮದವರಾಗಿದ್ರು ಪೂರ್ತಿ ಅರ್ಥ ಮಾಡ್ಕೊಳ್ಳಲ್ಲ, ಯೋಗ ಬೆಳೆಸಲ್ಲ. योग बिगर ताकत नहीं आती, जोहर नहीं भरता. ಯೋಗ ಇಲ್ಲದೆ ತಾಕತ್ತು ಬರಲ್ಲ, ಹರಿತಾನು ತುಂಬಲ್ಲ. बाप को ही ऑलमाइटी अथॉरिटी कहा जाता है. तुम कितना ऑलमाइटी बनते हो, विश्व के मालिक बन जाते हो. ತಂದೆಗೇನೆ ಆಲ್ಮೈಟಿ ಅಥಾರಿಟಿ ಅಂತ ಹೇಳೋದು. ನೀವೆಷ್ಟು ಅಥಾರಿಟಿ ಆಗ್ತೀರ? ಎಷ್ಟು ಅಥಾರಿಟಿ? ಇಡೀ ವಿಶ್ವಕ್ಕೆ ಮಾಲೀಕರಾಗ್ಬಿಡ್ತೀರಿ. ತುಮ್ಹಾರೇ ರಾಜ್ಯಕ್ಕೂ ಕೊಯ್ ಛೀನ್ ನ ಸಕೆ. ನಿಮ್ಮಲ್ಲೆಷ್ಟು ತಾಕತ್ತಿರುತ್ತೆ ಅಂದರೆ ಯಾರು ನಿಮ್ಮ ರಾಜ್ಯವನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಉಸ್ ಸಮಯ ಅವ್ರ ಕೊಯ್ ಖಂಡ್ ಹೋತೇನೆ. ರಾಜ್ಯ ಕಿತ್ಕೋಬೇಕು ಅಂದರೆ ಬೇರೆ ಯಾವುದೋ ಖಂಡದಿಂದ ಬರಬೇಕು. ಆ ಸಮಯದಲ್ಲಿ ಬೇರೆ ಖಂಡಗಳೇ ಇರಲ್ಲ. ಅಭಿ ತೋ ಕಿತ್ನೆ ಖಂಡ್ ಹೈ. ये सृष्टि चक्र कैसे फिरता है. ಈಗ ಎಷ್ಟೋ ಖಂಡಗಳಿವೆ. ಈ ಸೃಷ್ಟಿ ಚಕ್ರ ಯಾವ ರೀತಿ ತಿರುಗತ್ತೆ? 5000 वर्ष का ये चक्र है. बाकी सृष्टि लंबी कितनी है? 5000 ವರ್ಷದ ಚಕ್ರ ಇದು. ಬಾಕಿ ಈ ಸೃಷ್ಟಿ ಎಷ್ಟು ಉದ್ದ ಇದೆ? वो थोड़े माप कर सकते. ಅದನ್ನು ಅಳತೆ ಮಾಡೋದಕ್ಕೆ ಸಾಧ್ಯನಾ? धरती का करके माप कर सकते हैं, सागर का तो कर न सके. आकाश और सागर का अंत कोई पा न सके. ಭೂಮಿನಾದರೂ ಅಳತೆ ಮಾಡ್ಬೋದೇನೋ, ಆದರೆ ಸಾಗರವನ್ನು, ಆಕಾಶವನ್ನು ಅಳತೆ ಮಾಡೋದಕ್ಕೆ ಸಾಧ್ಯವಿಲ್ಲ. तो समझाना है धर्म की आवश्यकता क्यों है. ಸಾರಾ ಚಕ್ರ ಬನಾಯಿ ಹೇ ಧರ್ಮಂ ಪರ್. ಅಂದಮೇಲೆ ಧರ್ಮದ ಅವಶ್ಯಕತೆ ಯಾಕಿದೆ ಅನ್ನೋದನ್ನು ತಿಳಿಸ್ಬೇಕು. ಇಡೀ ಚಕ್ರ ಆಗಿರೋದೇ ಧರ್ಮಗಳ ಮೇಲೆ. ಯೇ ಹೈ ಹಿ ವೆರೈಟಿ ಧರ್ಮೋಂ ಕಾ ಜಾಡ್. ಯೇ ಜಾಡ್ ಹೇ ಅಂದೋಂ ಕೆ ಆಗೆ ಐನ. ಈ ಸೃಷ್ಟಿ ಇರೋದೇ ವಿಭಿನ್ನ ಧರ್ಮಗಳ ವೃಕ್ಷ. ಈ ವೃಕ್ಷದ ಚಿತ್ರ ಕುರುಡರ ಮುಂದೆ ಕನ್ನಡಿ ಇದ್ದ ಹಾಗೆ. तुम अभी बाहर सर्विस पर निकले हो. आहिस्ते आहिस्ते तुम्हारी वृद्धि होती जाती है. ಇವಾಗ ನೀವು ಹೊರಗಡೆ ಎಲ್ಲ ಸರ್ವಿಸ್ಗೆ ಅಂತ ಹೋಗಿದ್ದೀರ. ನಿಧಾನವಾಗಿ ನಿಮ್ಮ ವೃದ್ಧಿ ಆಗತ್ತೆ. तूफान लगने से बहुत पत्ते गिरते भी है ना. ಜೋರ್ ಬಿರುಗಾಳಿ ಬೀಸಿದ್ರೆ ಅನೇಕ ಎಲೆಗಳು ಉದುರೋಗತ್ವೆ ಅಲ್ವಾ. और धर्मों में तूफान लगने की बात नहीं रहती. ಬೇರೆ ಧರ್ಮಗಳಲ್ಲಿ ಬಿರುಗಾಳಿ ಬೀಸೋ ಮಾತೇ ಇರಲ್ಲ. उनको तो ऊपर से आना ही है. यहाँ तुम्हारी स्थापना बड़ी ವಂಡರ್ಫುಲ್ है. ಅವರೆಲ್ಲ ಮೇಲಿಂದ ಬರಲೇಬೇಕು. ಇಲ್ಲಿ ನಿಮ್ಮ ಸ್ಥಾಪನೆ
बड़ा अद्भुतवादದ್ದು। पहले पहले वाले भगत जो है उनको ही आकर भगवान को फल देना है, अपने घर ले जाने का। ಮೊಟ್ಟ ಮೊದಲ ಭಕ್ತರು ಯಾರಿದರೋ ಅವ್ರಿಗೆ ಭಗವಂತ ಬಂದು ಮನೆಗೆ ಕರ್ಕೊಂಡು ಹೋಗೋ ಫಲವನ್ನು ಕೊಡಬೇಕು। बुलाते भी है, हम आत्माओं को अपने घर ले जाओ। ಕರೆದಿರದೆ ಏನಂತ, ಬಂದು ನಾವು ಆತ್ಮಗಳನ್ನ ಮನೆಗೆ ಕರ್ಕೊಂಡು ಹೋಗಿ। ये किसको पता नहीं है कि बाप स्वर्ग का भी राज्य भाग्य देते हैं। ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ। ಸನ್ಯಾಸಿ ಲೋಕ್ ತೋ ಸುಖ ಕೋ ಮಾನ್ತೆ ನೀ, ಇನ್ನು ಸನ್ಯಾಸಿ ಜನರಂತೂ ಸುಖನ ಒಪ್ಕೊಳ್ಳೋದೇ ಇಲ್ಲ। ವೋ ಚಾಹತೆ ಹೈ, ಅವ್ರಿಗೆ ಬೇಕಿರೋದೇನು ಮೋಕ್ಷ ಕೋ। ಮೋಕ್ಷ ಕೋ ವರ್ಷ ನೀ ಕಹಾ ಜಾತ ಹೈ। ಮೋಕ್ಷವನ್ನ ಆಸ್ತಿ ಅಂತ ಹೇಳಲ್ಲ। खुद शिव बाबा को भी पाठ बजाना पड़ता है, तो फिर किसको मोक्ष में कैसे रख सकते। स्वतः शिव बाबोರೇ ಪಾತ್ರ ಮಾಡಬೇಕಾಗತ್ತೆ ಅಂದಮೇಲೆ ಇನ್ಯಾರನ್ನಾದರೂ ಮೋಕ್ಷದಲ್ಲಿಡೋದಕ್ಕೆ ಹೇಗೆ ಸಾಧ್ಯ। तुम ब्रह्मा कुमार कुमारिया अपने धर्म को और सबके धर्म को जानते हो, तुमको तरस पड़ना चाहिए। ನೀವು ಬ್ರಹ್ಮ ಕುಮಾರ ಕುಮಾರಿಯರು ತಮ್ಮ ಧರ್ಮವನ್ನ ಮತ್ತು ಎಲ್ಲರ ಧರ್ಮವನ್ನು ತಿಳಿದಿದ್ದೀರ, ನಿಮಗೆ ದಯೆ ಬರಬೇಕು। ಚಕ್ರ का राज समझाना चाहिए। सृष्टि चक्ರದ ರಹಸ್ಯವನ್ನು ತಿಳಿಸಬೇಕು। बोलो तुम्हारे धर्म स्थापक फिर अपने समय पर आएंगे, समझाने वाला भी होशियार चाहिए। ನಿಮ್ಮ ಧರ್ಮಸ್ಥಾಪಕ ಮತ್ತೆ ತನ್ನ ಸಮಯಕ್ಕೆ ಬರ್ತಾರೆ ಅಂತ ಹೇಳಿ ತಿಳಿಸೋರು ಬಹಳ ಬುದ್ಧಿವಂತರಾಗಿರಬೇಕು। तुम समझा सकते हो कि हर एक को सतो प्रधान से सतो रजो तमो में आना ही है। ನೀವು ತಿಳಿಸಬಹುದು, ಪ್ರತಿಯೊಬ್ಬರೂ ಸಹ ಸತೋ ಪ್ರಧಾನರಿಂದ ಸತೋ ರಜೋ ತಮೋನಲ್ಲಿ ಬರಲೇಬೇಕು। अभी है रावण राज्य, तुम्हारी है सच्ची गीता जो बाप सुनाते हैं। ಎಲ್ಲರೂ ತಮೋ ಪ್ರಧಾನರಾಗಲೇಬೇಕು। ಈಗ ರಾವಣ ರಾಜ್ಯ ಇದೆ, ನಿಮ್ಮದು ಸತ್ಯ ಗೀತೆ ಆಗಿದೆ, ಇದನ್ನು ತಂದೆ ತಿಳಿಸ್ತಾರೆ। भगवान निराकार को ही कहा जाता है। आत्मा निराकार गाड फादर को बुलाती है। ನಿರಾಕಾರನಿಗೆ ಭಗವಂತ ಅಂತ ಹೇಳೋದು, ಆತ್ಮ ನಿರಾಕಾರ ಭಗವಂತ ತಂದೆಯನ್ನ ಕೂಗತ್ತೆ। वहाँ तुम आत्माएं रहती हो, तुमको परमात्मा थोड़ी कहेंगे। ಆ ಮನೆಯಲ್ಲಿ ನೀವು ಆತ್ಮಗಳಿರ್ತೀರ, ನಿಮ್ಮನ್ನ ಪರಮಾತ್ಮ ಅಂತ ಕರಿಬಹುದಾ। परमात्मा तो एक ही है, ऊंच ते ऊंच भगवान, फिर सब है आत्माएं बच्चे। ಪರಮಾತ್ಮ ಇರೋದೊಬ್ಬರೇನೆ, ಸರ್ವಶ್ರೇಷ್ಠ ಭಗವಂತ ಅವರು, ನಂತರ ಎಲ್ಲ ಆತ್ಮಗಳು ಸಹ ಮಕ್ಕಳೇ ಆಗಿದ್ದಾರೆ। सर्व का सद्गति दाता एक है, फिर है देवताएं, उनमें भी नंबर 1 है। ಎಲ್ಲರ ಸದ್ಗತಿದಾತ ಒಬ್ರೆ, ಅವ್ರಿಗೆ ನಂತರದಲ್ಲಿ ಶ್ರೇಷ್ಠರು ಅಂದರೆ ದೇವತೆಗಳು, ಅವರಲ್ಲೂ ನಂಬರ್ 1 ಇರೋದು ಯಾರು? कृष्ण। क्योंकि आत्मा और शरीर दोनों पवित्र है। ಕೃಷ್ಣ ನಂಬರ್ 1, ಯಾಕೆಂದರೆ ಆತ್ಮ ಶರೀರ ಎರಡೂ ಪವಿತ್ರವಾಗಿದೆ। ತುಮ್ ಹೋ ಸಂಗಮ್ ಯುಗಿ, ತುಮಾರ ಜೀವನ್ ಅಮೂಲ್ಯ है। ನೀವು ಸಂಗಮ ಯುಗದವರು, ನಿಮ್ಮ ಜೀವನ ಅಮೂಲ್ಯವಾದದ್ದು। ದೇವತಾओं का नहीं, ಬ್ರಾಹ್ಮಣों का ಅಮೂಲ್ಯ ಜೀವನ್ है। ದೇವತೆಗಳ ಜೀವನ ಅಮೂಲ್ಯ ಅಲ್ಲ, ಬ್ರಾಹ್ಮಣರ ಜೀವನ ಅಮೂಲ್ಯವಾದದ್ದು। ದೇವತೆಗಳೆಲ್ಲ ಏನು ಮಾಡ್ತಾರೆ ಅಲ್ವಾ, ಅವ್ರ ಜೀವನ ಅಮೂಲ್ಯ ಅಂತ ಕರೆಯೋದಕ್ಕೆ। बाप तुमको बच्चा बनाए, फिर तुम्हारे पर कितनी मेहनत करते हैं। देवता थोड़ी ही इतनी मेहनत करेंगे।
ತಂದೆ ತಮ್ಮನ್ನೆಲ್ಲ ಮಕ್ಕಳನ್ನಾಗಿ ಮಾಡಿಕೊಂಡು ನಿಮ್ಮ ಮೇಲೆ ಎಷ್ಟೊಂದು ಶ್ರಮ ಪಡ್ತಾರೆ. ದೇವತೆಗಳೇನು ಶ್ರಮ ಪಡ್ತಾರೆ. वो पढ़ाने लिए बच्चों को स्कूल भेज देंगे. ದೇವತೆಗಳು ಕಡೆ ಪಕ್ಷ ಅವ್ರ ಮಕ್ಳಿಗಾದ್ರೂ ಪಾಠ ಮಾಡಲ್ಲ, ಓದಿಸೋದಕ್ಕೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಡ್ತಾರೆ. ಆದರೆ ಶಿವಬಾಬವರು ತಾನೇ ತನ್ನ ಮಕ್ಕಳಿಗೆ ಶಿಕ್ಷಣನೂ ಕೊಡ್ತಾರೆ ನಮ್ಮನ್ನು ಶ್ರೇಷ್ಠ ಮಾಡೋದಕ್ಕೆ. वो बाप टीचर गुरु तीनों है. ಶಿವಬಾಬವರು ತಂದೆ ಶಿಕ್ಷಕ ಗುರು ಮೂರು ಆಗಿದ್ದಾರೆ. तो कितना रिगार्ड होना चाहिए. ದೇವತೆಗಳು ಅಪ್ಪ ಅಮ್ಮಂದ್ರಿಗಿಂತ ಶಿವಬಾಬವರೆಷ್ಟು ಶ್ರೇಷ್ಠ. ತಂದೆ ಶಿಕ್ಷಕ ಸದ್ಗುರು ಮೂರೂ ಆಗ್ತಾರೆ ಅಂದಮೇಲೆ ಅವ್ರ ಬಗ್ಗೆ ಎಷ್ಟು ಗೌರವ ಬೇಕು. सर्विसेबल बच्चों को सर्विस का बहुत शौक होना चाहिए. ಸರ್ವಿಸ್ ಮಾಡೋ ಅರ್ಹತೆ ಇರೋ ಮಕ್ಕಳಿಗಂತೂ ಸರ್ವಿಸ್ನ ಬಗ್ಗೆ ಬಹಳ ಹವ್ಯಾಸ ಬೇಕು. बहुत थोड़े हैं जो अच्छे होशियार है तो ಸರ್ವಿಸ್ में लगे हुए हैं. ಯಾರಿಗೆ ಆದರೂ ಜ್ಞಾನ ತಿಳಿಸುವಂತಹ ಬುದ್ಧಿವಂತ ಮಕ್ಕಳು ಬಹಳ ಕಡಿಮೆ ಇದ್ದಾರೆ. ಅಂಥವರು ಸರ್ವಿಸ್ನಲ್ಲಿ ತೊಡಗಿದ್ದಾರೆ. हैंड्स तो चाहिए ना. लड़ाई के मैदान में जाने के लिए जिनको सिखलाते हैं उनको नौकरी आदि सब छुड़ा देते हैं. ಬಾಬೋರ್ಗೂ ಹ್ಯಾಂಡ್ಸ್ ಬೇಕಲ್ವಾ ಸರ್ವಿಸ್ ಮಾಡೋರು. ಯುದ್ಧದ ಮೈದಾನಕ್ಕೆ ಹೋಗೋದಕ್ಕೆ ಯಾರಿಗೆ ಟ್ರೈನಿಂಗ್ ಕೊಡ್ಲಾಗುತ್ತೋ ಅವ್ರನ್ನ ನೌಕರಿಯಿಂದಲೂ ಬಿಡಿಸ್ಬಿಡ್ತಾರೆ. उनके पास लिस्ट रहती है. ಅವ್ರಗಳ ಬಳಿ ಲಿಸ್ಟ್ ಇರುತ್ತೆ. फिर मिलिट्री को कोई रिफ्यूज कर न सके कि हम मैदान पर नहीं जाएंगे. ಮಿಲಿಟ್ರಿ ಅವ್ರಿಗೆ ನಾವು ಯುದ್ಧದ ಮೈದಾನಕ್ಕೆ ಹೋಗಲ್ಲ ಅಂತ ಯಾರು ರಿಫ್ಯೂಸ್ ಮಾಡೋದಕ್ಕಾಗಲ್ಲ, ತಿರಸ್ಕರಿಸೋದಕ್ಕಾಗಲ್ಲ. ಡ್ರಿಲ್ ಸಿಕ್ಲಾತೆ ಹೇ ಕಿ ಜರೂರತ್ ಪರ್ ಬುಲಾ ಲೆಂಗೆ. ಅವ್ರಿಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ, ಅವಶ್ಯಕತೆ ಇದ್ದಾಗ ನಾವು ನಿಮ್ಮನ್ನು ಕರಿತೀವಿ ಅಂತ ಹೇಳ್ತಾರೆ. ರಿಫ್ಯೂಸ್ ಕರ್ನೆ ವಾಲೆ ಪರ್ ಕೇಸ್ ಚಲಾತೆ. ನಾವು ಹೋಗಲ್ಲ ಯುದ್ಧಕ್ಕೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. यहाँ तो वो बात नहीं है. ಇಲ್ಲೂ ಬಾಬಾ ದಿನ ಟ್ರೈನಿಂಗ್ ಕೊಡ್ತಾರಲ್ಲ ಹೇಗೆ ಸರ್ವಿಸ್ ಮಾಡಬೇಕು ಅಂತ. ಸರ್ವಿಸ್ನ ಅವಶ್ಯಕತೆ ಇದ್ದಾಗ ಕರೆದಾಗ ಸರ್ವಿಸ್ಗೆ ಹೋಗಬೇಕು. ಇಲ್ಲ ನಾವು ಸರ್ವಿಸ್ ಮಾಡೋಕ್ಕೆ ಹೋಗಲ್ಲ ಅಂದರೆ ಬಾಬೋರು ನಮ್ಮ ಮೇಲೆ ಕೇಸ್ ನಡೆಸಲ್ಲ. यहाँ फिर जो अच्छी रीति सर्विस नहीं करते हैं तो. ಆದರೆ ಇಲ್ಲಿ ಸರ್ವಿಸ್ ಮಾಡೋದಕ್ಕೆ ಬರುತ್ತೆ ಆದರೂ ಚೆನ್ನಾಗಿ ಸರ್ವಿಸ್ ಮಾಡಲ್ಲ ಅಂದರೆ ಪದ್ ಭ್ರಷ್ಟ ಹೋ ಜಾತಾ ಹೈ. ನಾವೇ ನಮ್ಮ ಪದವಿಯನ್ನು ಕಳ್ಕೊಳ್ತೀವಿ. ಸರ್ವಿಸ್ ನೈ ಕರ್ತೆ ಗೋಯಾ ಆಪೇ ಅಪ್ನಿ ಕೋ ಶೂಟ್ ಕರ್ತೆ ಹೈ. ಸರ್ವಿಸ್ ಮಾಡಲ್ಲ ಅಂದ್ರೆ ಅರ್ಥ ಏನು? ತಮಗೆ ತಾವೇ ಶೂಟ್ ಮಾಡ್ಕೊಂಡ್ಬಿಡೋದು. ಪದ್ ಭ್ರಷ್ಟ ಹೋ ಜಾತಾ ಹೈ. ಏಕೆಂದರೆ ಪದವಿ ಭ್ರಷ್ಟ ಆಗೋಗುತ್ತೆ. ಅಪ್ನಿ ತಕ್ತೀರ್ ಕೋ ಶೂಟ್ ಕರ್ ದೇತೆ ಹೈ. ತನ್ನ ಅದೃಷ್ಟವನ್ನು ಶೂಟ್ ಮಾಡ್ಕೋತಾರೆ. अच्छी रीति पढ़े योग में रहे तो अच्छा पद मिले. ಚೆನ್ನಾಗಿ ವಿದ್ಯೆಯನ್ನು ಓದಿದ್ರೆ ಯೋಗದಲ್ಲಿದ್ದರೆ ಒಳ್ಳೆ ಪದವಿನೂ ಸಿಗತ್ತೆ. ಅಪ್ನೇ ಪರ್ रहम करना होता है. ನಮ್ಮ ಮೇಲೆ ನಾವೇ ದಯೆ ತೋರಿಸ್ಕೋಬೇಕು. ಅಪ್ನೇ ಪರ್ ಕರೆ ತೋ ನಮ್ಮ ಮೇಲೆ ನಮಗೆ ದಯೆ ಇದ್ದರೆ ಏನು ಮಾಡ್ತೀವಿ ಆಗ? दूसरों पर भी करे. ಬೇರೆಯವ್ರ ಮೇಲೂ ದಯೆ ತೋರಿಸ್ತೀವಿ. बाप हर प्रकार की समझानी देते रहते हैं. ತಂದೆ ಪ್ರತಿಯೊಂದು ಪ್ರಕಾರದ ತಿಳುವಳಿಕೆಯನ್ನು ಕೊಡ್ತಿರ್ತಾರೆ. ये दुनिया का नाटक कैसे चलता है तो राजधानी भी स्थापन होती है. ಈ ಜಗತ್ತಿನ ನಾಟಕ ಹೇಗೆ ನಡೆಯುತ್ತೆ ರಾಜಧಾನಿನೂ ಸ್ಥಾಪನೆ ಆಗತ್ತೆ. इन बातों को दुनिया नहीं जानती. ಈ ವಿಚಾರಗಳನ್ನ ಜಗತ್ತು ತಿಳಿದುಕೊಂಡಿಲ್ಲ. अब निमंत्रण तो मिलते हैं
5-10 मिनट में क्या समझा सकेंगे? ಧರ್ಮ ಸಮ್ಮೇಳನಗಳು ಅಂತೆಲ್ಲ ಮಾಡಿದಾಗ ನಮ್ಮ ಸಂಸ್ಥೆಗೂ ನಿಮಂತ್ರಣ ಸಿಕ್ಕತ್ತೆ. ಆದರೆ ಕೆಲವು ಕಡೆ 5-10 ನಿಮಿಷ ಸಮಯ ಕೊಡ್ತಾರೆ. ಬರೀ 5-10 ನಿಮಿಷದಲ್ಲಿ ಏನು ಅಂತ ತಿಳಿಸೋದು? 1-2 ಗಂಟಾ ದೇ ತೋ ಸಮझा भी सकेंगे. 1-2 ಗಂಟೆ ಸಮಯ ಕೊಟ್ಟರೆ ಏನೋ ಒಂದು ಸ್ವಲ್ಪ ತಿಳಿಸ್ಬೋದು. ಡ್ರಾಮಾ ಕೋ ತೋ ಬಿಲ್ಕುಲ್ ಜಾನ್ತೆ ನೀ. ಡ್ರಾಮಾದ ಬಗ್ಗೆ ಅಂತೂ ಸ್ವಲ್ಪವೂ ಗೊತ್ತಿಲ್ಲ. ಪಾಯಿಂಟ್ಸ್ ಅಚ್ಚಿ ಅಚ್ಚಿ ಜಹಾ ತಹಾ ಲಿಖ್ ದೇನಿ ಚಾಹಿಯೆ. ಜ್ಞಾನದ ಒಳ್ಳೊಳ್ಳೆ ಪಾಯಿಂಟ್ಸನ್ನು ಎಲ್ಲ ಕಡೆನೂ ಬರೆದು ಬಿಡಬೇಕು. ಪರಂತು ಬಚ್ಚೆ ಭೂಲ್ ಜಾತೆ ಹೈ. ಆದರೆ ಮಕ್ಕಳು ಮರ್ತು ಬಿಡ್ತಾರೆ. ಬಾಪ್ ಕ್ರಿಯೇಟರ್ भी है, तुम बच्चों को क्रिएट करते हैं. ತಂದೆ ರಚಯಿತಾನೂ ಆಗಿದ್ದಾರೆ, ನೀವು ಮಕ್ಕಳನ್ನ ರಚನೆ ಮಾಡ್ತಾರೆ. ಅಪ್ನಾ ಬನಾಯಾ ಹೈ. ಡೈರೆಕ್ಟರ್ ಬಂದು ಡೈರೆಕ್ಷನ್ भी देते हैं. ತನ್ನ ಸಂತಾನರನ್ನಾಗಿ ಮಾಡ್ಕೊಂಡಿದ್ದಾರೆ. ನಿರ್ದೇಶಕನಾಗಿ ನಿರ್ದೇಶನನೂ ಕೊಡ್ತಾರೆ. ಶ್ರೀಮತ್ ದೇತೆ और फिर एक्ट भी करते हैं. ಬಾಬಾ ಶ್ರೀಮತನೂ ಕೊಡ್ತಾರೆ, ಜೊತೆಗೆ ತಾನು ಕರ್ಮ ಮಾಡಿಯೂ ತೋರಿಸ್ತಾರೆ. ಬಾಬೋರ್ದ ಆಕ್ಟ್ ಏನು? ज्ञान सुनाते हैं. ये भी उनकी ऊंचते ऊंच एक्ट है ना. ಜ್ಞಾನ ತಿಳಿಸ್ತಾರೆ. ಇದು ಅವರ ಸರ್ವಶ್ರೇಷ್ಠವಾದ ಪಾತ್ರ ತಾನೆ. ड्रामा के क्रिएटर, डायरेक्टर और मुख्य एक्टर को न जाना तो क्या ठहरा. ಅಂದಮೇಲೆ ಬಾಬಾ ಏನೇನಾದರೂ ಈ ಡ್ರಾಮಾದ ಕ್ರಿಯೇಟರ್ ಆದರು, ಜೊತೆಗೆ ಡೈರೆಕ್ಟರು ಆದರು, ಹಾಗೆ ಮುಖ್ಯ ಆಕ್ಟರ್ ಸಹ ಆಗಿದ್ದಾರೆ. ಡ್ರಾಮಾದ ರಚಯಿತ, ನಿರ್ದೇಶಕ, ಮುಖ್ಯ ಪಾತ್ರಧಾರಿನೇ ತಿಳಿದುಕೊಳ್ಳಿಲ್ಲ ಅಂದರೆ ಏನಾದರೂ ಅವರು? अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते नमस्ते. धारणೆಗೆ ಮುಖ್ಯ ಸಾರ ಮೊದಲನೇದು, इस अमूल्य जीवन में पढ़ाने वाले टीचर का बहुत बहुत रिगार्ड रखना है. ಈ ಅಮೂಲ್ಯ ಜೀವನದಲ್ಲಿ ಓದಿಸುವಂತಹ ಶಿಕ್ಷಕನಿಗೆ ಬಹಳ ಬಹಳ ಗೌರವ ಕೊಡಬೇಕು. ಈ ಅಮೂಲ್ಯ ಜೀವನದಲ್ಲಿ ಓದಿಸುವಂತಹ ಶಿಕ್ಷಕನ ಬಗ್ಗೆ ಬಹಳ ಗೌರವ ಇರಬೇಕು. ಮೊನ್ನೆ ತಾನೇ ಜಗತ್ತೆಲ್ಲ ಟೀಚರ್ಸ್ ಡೇ ಆಚರಿಸ್ತು. ಆದರೆ ಪ್ರಪಂಚದ ಅತ್ಯಂತ ದೊಡ್ಡ ಟೀಚರ್ ಯಾರು? ಶಿವಬಾಬವರು. ನಾವು ಅವ್ರಿಗೆ ಎಷ್ಟು ಗೌರವ ಕೊಡಬೇಕು. पढ़ाई में अच्छा होशियार बन सर्विस में लगना है. ವಿದ್ಯೆಯಲ್ಲಿ ಒಳ್ಳೆಯ ಬುದ್ಧಿವಂತರಾಗಿ ಸರ್ವಿಸ್ನಲ್ಲಿ ತೊಡಗಬೇಕು. अपने ऊपर आपे ही रहम करना है. ತಮ್ಮ ಮೇಲ್ ತಾವೇ ದಯೆ ತೋರಿಸ್ಕೋಬೇಕು. ಎರಡನೇದು, अपने आप को सुधारने के लिए सिविलाइज्ड बनना है. ತಮ್ಮನ್ನ ತಾವು ಸುಧಾರಣೆ ಮಾಡಿಕೊಳ್ಳಲು
ಪವಿತ್ರ ದೃಷ್ಟಿಯುಳ್ಳವರಾಗಬೇಕು. अपनी कैरेक्टर सुधारनी है. ನಮ್ಮ ಗುಣ ಸುಧಾರಣೆ ಮಾಡ್ಕೋಬೇಕು. मनुष्यों को देवता बनाने की सेवा करनी है. ಮನುಷ್ಯರನ್ನ ದೇವತೆ ಮಾಡುವಂತಹ ಸೇವೆ ಮಾಡಬೇಕು. ಮೊದಲನೇ ಧಾರಣೆ ಪಾಯಿಂಟು, ಈ ಅಮೂಲ್ಯ ಜೀವನದಲ್ಲಿ ಓದಿಸುವಂತಹ ಶಿಕ್ಷಕನ ಬಗ್ಗೆ ಬಹಳ ಗೌರವ ಇರಬೇಕು. ವಿದ್ಯೆಯಲ್ಲಿ ಒಳ್ಳೆ ಬುದ್ಧಿವಂತರಾಗಿ ಸರ್ವಿಸ್ನಲ್ಲಿ ತೊಡಗಬೇಕು. ನಮ್ಮೇಲೆ ನಾವೇ ದಯೆ ತೋರಿಸ್ಕೋಬೇಕು. ಎರಡನೇದು, ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಸಿವಿಲೈಸ್ಡ್ ಆಗಬೇಕು. ತಮ್ಮ ಕ್ಯಾರೆಕ್ಟರ್ ಸುಧಾರಣೆ ಮಾಡ್ಕೋಬೇಕು. ಮನುಷ್ಯರನ್ನ ದೇವತೆ ಮಾಡುವಂತಹ ಸೇವೆ ಮಾಡಬೇಕು. वरदान, संकल्प और बोल के विस्तार को सार में लाने वाले ಅಂತರ್ಮುಖಿ ಭವ. ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವಂತಹ ಅಂತರ್ಮುಖಿಯಾಗಿರಿ. ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವಂತಹ ಅಂತರ್ಮುಖಿ ಭವ. व्यर्थ संकल्पों के विस्तार को समेटकर सार रूप में स्थित होना तथा मुख के आवाज के व्यर्थ को समेटकर समर्थ अर्थात सार रूप में ले आना, यही है अंतर्मुखता. ವ್ಯರ್ಥ ಸಂಕಲ್ಪಗಳ ವಿಸ್ತಾರವನ್ನು ಸಂಕ್ಷಿಪ್ತಗೊಳಿಸಿ ಸಾರ ರೂಪದಲ್ಲಿ ಸ್ಥಿತರಾಗೋದು. ಹಾಗೂ ಬಾಯಿಯ ಶಬ್ದದ ವ್ಯರ್ಥವನ್ನು ಸಂಕ್ಷಿಪ್ತಗೊಳಿಸಿ ಸಮರ್ಥ ಅಂದರೆ ಸಾರ ರೂಪದಲ್ಲಿ ತರೋದು. ಇದೇ ಅಂತರ್ಮುಖತೆಯಾಗಿದೆ. ऐसे अंतर्मुखी बच्चे ही साइलेंस की शक्ति द्वारा भटकती हुई आत्माओं को सही ठिकाना दिखा सकते हैं. ನಿನ್ನೆ ಬಾಬೋರು ಇದೇ ಮುರಳಿ ನುಡಿಸಿದ್ರಲ್ಲ, ವ್ಯಕ್ತ ಮುರಳಿ. ಅಂತಹ ಅಂತರ್ಮುಖಿ ಮಕ್ಕಳೇ ಸೈಲೆನ್ಸ್ನ ಶಕ್ತಿಯ ಮೂಲಕ ಅಲ್ದಾಡ್ತಾ ಇರೋ ಆತ್ಮಗಳಿಗೆ ಸರಿಯಾದ ನೆಲೆಯನ್ನು ತೋರಿಸಬಹುದು. ಅಂತಹ ಅಂತರ್ಮುಖಿ ಮಕ್ಕಳೇ ಸೈಲೆನ್ಸ್ನ ಶಕ್ತಿಯ ಮೂಲಕ ಅಲೆದಾಡ್ತಾ ಇರೋ ಆತ್ಮಗಳಿಗೆ ಸರಿಯಾದ ನೆಲೆಯನ್ನು ತೋರಿಸಬಹುದು. यह साइलेंस की शक्ति अनेक रूहानी रंगत दिखाती है. ಈ ಸೈಲೆನ್ಸ್ನ ಶಕ್ತಿ ಅನೇಕ ಆತ್ಮೀಯ ಬಣ್ಣಗಳನ್ನು ತೋರಿಸುತ್ತೆ. साइलेंस की शक्ति से हर आत्मा के मन का आवाज
इतना समीप सुनाई देता है जैसे कोई सन्मुख बोल रहा है। ಸೈಲೆನ್ಸ್ನ ಶಕ್ತಿಯಿಂದ ಪ್ರತಿ ಆತ್ಮದ ಮನದ ಕೂಗು ಎಷ್ಟು ಸಮೀಪದಲ್ಲಿ ಕೇಳಿಸುತ್ತೆ ಅಂದರೆ ಯಾರೋ ಎದುರಿಗೆ ಮಾತಾಡ್ತಾ ಇರೋ ಹಾಗೆ. ಸೈಲೆನ್ಸ್ನ ಶಕ್ತಿಯಿಂದ ಪ್ರತಿ ಆತ್ಮದ ಮನದ ಕೂಗು ಎಷ್ಟು ಸಮೀಪದಲ್ಲಿ ಕೇಳಿಸುತ್ತೆ ಅಂದರೆ ಯಾರೋ ಎದುರಿಗೆ ಮಾತಾಡ್ತಿರೋ ಹಾಗೆ. स्लोगन: स्वभाव, संस्कार, संबंध, संपर्क में लाइट रहना अर्थात फरिश्ता बनना. ಸ್ವಭಾವ, ಸಂಸ್ಕಾರ, ಸಂಬಂಧ, ಸಂಪರ್ಕದಲ್ಲಿ ಹಗೂರರಾಗೋದು ಅಂದರೆ ಫರಿಷ್ತೆ ಆಗೋದು.